ಕೆಂಪಣ್ಣ ಹಿಂದಿನ ಸರ್ಕಾರದಲ್ಲಿ 40% ಅಂತ ಆರೋಪ ಮಾಡಿದ್ರು ಅಷ್ಟೇ. ಆದರೆ ಸ್ಪಷ್ಟತೆ ಇರಲಿಲ್ಲ. ಮಾನನಷ್ಟ ಮೊಕದ್ದಮೆ ಹೂಡಿದಾಗಲೂ ಸಹ ದಾಖಲೆಯನ್ನು ಕೊಟ್ಟಿಲ್ಲ, ಬರೀ ಆರೋಪ ಮಾಡಿದ್ರು. ಆದರೆ ಈ ಬಾರಿ ಬಹಳ ಸತ್ಯ ಹೇಳಿದ್ದಾರೆ. ಅಧಿಕಾರಿಗಳೇ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಒಂದು ವಿಷಯನೇ. ಅವ್ರ ಗಮನಕ್ಕೆ ಈಗಾದ್ರೂ ಬಂದಿದೆಯಲ್ಲ. ಆಮೇಲೆ ಕಾಂಗ್ರೆಸ್ ಪರವಾಗಿದ್ದಂಥ ವ್ಯಕ್ತಿ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ 40% ಆರೋಪ ಮಾಡ್ತಾ ಇದ್ದಾರಲ್ಲ, ಅಂದ್ರೆ ಅವ್ರ ಹತ್ರ ಮಾಹಿತಿ ಮತ್ತೆ ದಾಖಲೆಗಳು ಇವಾಗ ಸೂಕ್ತವಾಗಿ ಸಿಕ್ಕಿರುತ್ತೆ. ಯಾಕಂದ್ರೆ ಅವರು ಒಬ್ಬರು ಕಾಂಗ್ರೆಸ್ ಮೆಂಬರ್ ಆಗಿದ್ದವರಲ್ಲ, ಹಂಗಾಗಿ ಈಗ ಒಳ್ಳೆ ಒಂದು ದಾಖಲೆ ಬಿಡುಗಡೆ ಮಾಡಬಹುದೇನೋ. ಬಿಡುಗಡೆ ಮಾಡಲಿ. ಇವಾಗ ಅಧಿಕಾರಿಗಳು ಯಾರು ಏಜೆಂಟ್ಗಳಾಗಿದ್ದಾರೆ ಅನ್ನೋದು ಮಾಹಿತಿ ಕೊಡಬೇಕಲ್ಲ, ಕೊಡ್ಲಿ ಯಾರು ಅಂತ. ವಿನಾಕಾರಣ ಆರೋಪ ಅಧಿಕಾರಿಗಳು ಯಾರು ಅದನ್ನು ಕೊಡಬೇಕಾಗತ್ತೆ. ಮತ್ತೆ ಪ್ಯಾಕೇಜ್ ಟೆಂಡರು, ಈಗಾಗಲೇ ಪ್ಯಾಕೇಜ್ ಟೆಂಡರ್ಗಳಿಗೆ ತೆಲಂಗಾಣ ಗುತ್ತಿಗೆದಾರರು ಬಂದು ಈಗಾಗಲೇ ಇಲ್ಲಿ ಬಂದು ಕೆಲವು ಪ್ರಭಾವಿ ಮಂತ್ರಿಗಳನ್ನ ಭೇಟಿ ಮಾಡಿ ಈಗಾಗಲೇ ಅವ್ರ ಜೊತೆ ಒಪ್ಪಂದನೂ ಆಗಿದೆ. ಪ್ಯಾಕೇಜ್ ಟೆಂಡರ್ ಮಾಡ್ತೀವಿ, ನೀವು ಬಂದು ಭಾಗವಹಿಸಿ ಇಲ್ಲಿ 20 ಕೋಟಿ 10 ಕೋಟಿ 5 ಕೋಟಿ ಎಲ್ಲ ಮಾಡಿದ ಸ್ಥಳೀಯವಾಗಿರ್ತಕ್ಕಂಥ ಗುತ್ತಿಗೆದಾರರು ಅವರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಕೆಲಸದ ಸಮಸ್ಯೆ ಅಲ್ಲ, ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಸಮಸ್ಯೆ. ಹಾಗಾಗಿ ಇವಾಗ ಇನ್ನ ಹೆಚ್ಚು ಏನು ಇವಾಗ ಒಂದು ಟೆಂಡರ್ಗೆ ಕ್ಯಾಬಿನೆಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಒಂದು 1200-1500 ಕೋಟಿ ಏನೋ ಮಾಡಿದ್ದಾರೆ ಎಸ್ಕ್ರೋ ಗ್ರಾಂಟ್ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೊರ ರಾಜ್ಯದಿಂದ ಗುತ್ತಿಗೆದಾರರು ಬರ್ತಾ ಇದ್ದಾರೆ. ನಮ್ಮ ಗುತ್ತಿಗೆದಾರರು ಇಷ್ಟು ದಿನ ಕೆಂಪಣ್ಣನ ಮಾತು ಕೇಳಿದ್ದು ಪಾಪಕ್ಕೆ ಅವರು ನಿರುದ್ಯೋಗಿಗಳಾಗೋದು ತುಂಬಾ ಹತ್ತಿರದಲ್ಲೈತೆ. ಇನ್ನೊಂದು ವಿಚಾರ, ದೆಹಲಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಖರ್ಗೆ ಮಾತುಕತೆ ಮಾಡಿ ನಂತರ ನೇರವಾಗಿ ಸುತ್ತೂರು ಮಠಕ್ಕೆ ಬಂದಿದ್ದಾರೆ. ಮಾಂಸಾಹಾರ ಮಾಡಿ ಅಭಿವೃದ್ಧಿಗೆಲ್ಲ ನೋಡಿ, ಅವರು ಬೇಕಾದ್ರೆ ಸುತ್ತೂರು ಮಠದಲ್ಲೇ ಮಾಂಸ ಊಟ ಕೇಳ್ತಾರೆ. ಅದನ್ನ ಕೇಳಿಲ್ವಲ್ಲ ಸಂತೋಷಪಟ್ಟು.